ಧರ್ಮಸ್ಥಳ ಬುರುಡೆ ಕೇಸ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಾಜ್ಯದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯನ್ನ ಭೇಟಿಯಾಗಿದ್ದ ಅಂತ TV9 ಸುದ್ದಿ ಮಾಡಿತು. ಆ ಪ್ರತಿಷ್ಠಿತ ಮಠ ಯಾವುದು ಅಂತ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಬಾಯಲ್ಲಿ ಬಂದಿದೆ. ಈ ಪ್ರಕರಣ ತನಿಖೆಗೂ ಮುನ್ನ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಚರ್ಚೆಯನ್ನು ನಡೆಸಲಾಗಿತ್ತು ಅಂತ ಪುತ್ತೂರಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆ ನೀಡಿದ್ದಾರೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ದರು, ಸೌಜನ್ಯ ಬರೋ ಹೋರಾಟಗಾರರಿದ್ದರು. ಆದಿಚುಂಚನಗಿರಿಯಲ್ಲಿ ಒಂದೂವರೆ ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿ ಅಲ್ಲ ಮುಂದೆ, ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದ್ದಾರೆ ನನ್ನ ಹತ್ರ, ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು, ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಸ್ವಾಮೀಜಿಗಳು.